ದಿತಿದೇವಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅನ್ನೋ ಮಕ್ಕಳನ್ನು ಪಡೆದಿದ್ದಾಳೆ. ಆ ಹಿರಣ್ಯಕಶಿಪುವನ್ನು ನರಸಿಂಹನಾಗಿ ಪರಮಾತ್ಮ ಸಂಹಾರ ಮಾಡಿದ. ಹಿರಣ್ಯಾಕ್ಷನನ್ನು ಪರಮಾತ್ಮ ವರಾಹನಾಗಿ ಸಂಹಾರ ಮಾಡಿದ್ದಾನೆ. ಆ ಹಿರಣ್ಯಕಶಿಪುವಿನ ಸಂಹಾರದ ಪ್ರಸಂಗವನ್ನು ಕೂಡ ಸಂಕ್ಷಿಪ್ತವಾಗಿ ಮತ್ಸ್ಯಪುರಾಣ ತಿಳಿಸುತ್ತೆ. ನರಸಿಂಹ ಅವತಾರವನ್ನು ತಿಳಿಸ್ತಾ ಇದೆ. ನರಸಿಂಹ ಅವತಾರ ಮಾಡಿದ ಪ್ರಸಂಗ, ದೇವತೆಗಳು ಅವನನ್ನು ಸ್ತೋತ್ರ ಮಾಡಿದ್ದು, ಸಭೆಯಿಂದ ಪರಮಾತ್ಮ ಪ್ರಕಟನಾದ ಅಂತ ಹೇಳುತ್ತಾರೆ. ಪ್ರಹ್ಲಾದನಿಗೆ ಕೊಟ್ಟ ಉಪಟಳಗಳು ಅದು ಯಾವುದರ ವರ್ಣನೆ ಇಲ್ಲಿ ಹೆಚ್ಚಿಲ್ಲ. ಪ್ರಹ್ಲಾದ ಮಾಡಿದ ಸ್ತೋತ್ರವನ್ನು ನಿರೂಪಣೆ ಮಾಡ್ತಾ ಇದೆ. ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಆ ರೀತಿಯಲ್ಲಿ ನರಸಿಂಹ ಬಂದು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ. ವರಾಹ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿದ್ದಾನೆ. ದೈತ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವತೆಗಳಿಂದ ಸಾಯ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದಂತಹ ದಿತಿದೇವಿ ಕಶ್ಯಪರಿಂದ ದೇವತೆಗಳನ್ನು ನಿಗ್ರಹಿಸುವಂತಹ ಒಂದು ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ಆವಾಗ ಕಶ್ಯಪರು ಒಂದು ವ್ರತವನ್ನು ಅನುಷ್ಠಾನ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ವ್ರತಾನುಷ್ಠಾನವನ್ನು ಮಾಡಿದ್ದಾಳೆ. ಅದರ ಬಗ್ಗೆ ಹಿಂದೆ ಬಂದಿದೆ. ಮರುದ್ದೇವತೆಗಳ ಉತ್ಪತ್ತಿಯ ಪ್ರಸಂಗ. ಮತ್ತೊಮ್ಮೆ ಅದರ ನಿರೂಪಣೆಯನ್ನು ಸಂಕ್ಷಿಪ್ತವಾಗಿ ಮಾಡುತ್ತಾ, ದಿತಿದೇವಿ ಗರ್ಭಧಾರಣೆಯನ್ನು ಮಾಡಿರುವಾಗ ಅವಳು ವ್ರತ ಇನ್ನೇನು ಸಮಾಪ್ತಿ ಆಗ್ತಾ ಇದೆ ಅಂತನ್ನುವಾಗ ಅವಳು ಅಕಾಲದಲ್ಲಿ ಅಶುಚಿಯಾಗಿ ಕಾಲು ತೊಳೆಯದೇನೆ ನಿದ್ರೆಗೆ ಹೋಗಿದ್ದಾಳೆ. ಇಂದ್ರದೇವರು ಗರ್ಭ ಪ್ರವೇಶವನ್ನು ಮಾಡಿ ಅಲ್ಲಿರುವಂತಹ ಗರ್ಭವನ್ನು ವಜ್ರಾಯುಧದಿಂದ 7 ಭಾಗವನ್ನಾಗಿ ಮಾಡಿದ್ದಾರೆ. ಅದು ತುಂಡಾದರೂ ಸಾಯಲಿಲ್ಲ. ಮತ್ತೆ 7 ಮಾಡಿದ್ದಾರೆ. ಕೊನೆಗೆ ಮರುದ್ದೇವತೆಗಳು ಉತ್ಪತ್ತಿಯಾಗಿದೆ. ಆ 47 ಜನ ಮರುದ್ದೇವತೆಗಳನ್ನು ಇಂದ್ರದೇವರು ತಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ದೇವತೆಗಳ ಗುಂಪಿಗೆ ಸೇರಿದ್ದಾರೆ. ದಿತಿದೇವಿಗೆ ಇಷ್ಟು ಕಥೆ ಎಲ್ಲ ಬಂದಿದೆ. ಇದೆಲ್ಲ ಗೊತ್ತಿರುವಂತಹ ಕಥೆ. ದಿತಿದೇವಿ ಮತ್ತೆ ವ್ಯಾಕುಲಳಾಗಿ ಕಶ್ಯಪರ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ, ನನಗೆ ಈ ಸಂತಾನ ಸರಿಯಾಗಲಿಲ್ಲ. ನನಗೆ ಇಂದ್ರನನ್ನು ನಿಗ್ರಹಿಸುವಂತಹ ಒಳ್ಳೆ ಇಂದ್ರನ ವಜ್ರಾಯುಧಕ್ಕೂ ಸೋಲದೇ ಇರುವಂತಹ ಮಗ ಬೇಕು ಅಂತ ದಿತಿದೇವಿ ಕೇಳಿಕೊಂಡಿದ್ದಾಳಂತೆ. ಆವಾಗ ವಜ್ರಸಾರಮಯೈರಂಗೈ ಅಚ್ಛೇದ್ಯೈ ಆಯಸೈರ್ದೃಢೈ ವಜ್ರಾಂಗೋ ನಾಮ ಪುತ್ರಸ್ತೆ ಭವಿತಾ ಪುತ್ರವತ್ಸಲೇ. ಕಶ್ಯಪರು ಹಾಗೇ ಆಗಲಿ ಅಂತ ಹೇಳ್ತಾ, ವಜ್ರಕ್ಕಿಂತಲೂ ಕಠಿಣವಾಗಿರುವಂತಹ ಅವಯವಗಳಿಂದ ಒಬ್ಬ ಮಗ ಹುಟ್ಟುತ್ತಾನೆ ನಿನಗೆ, ವಜ್ರಾಯುಧದಿಂದಲೂ ಕೂಡ ಹತನಾಗದೇ ಇರುವಂತಹ ಮಗ ಹುಟ್ಟುತ್ತಾನೆ ಅಂತ ಕಶ್ಯಪರು ಹೇಳಿದ್ದಾರೆ. ಹಾಗೆ ಹೇಳಿದ ಮೇಲೆ 10,000 ವರ್ಷ ತಪಸ್ಸನ್ನು ಅವಳು ಮಾಡಿದ್ದಾಳೆ. ಆಮೇಲೆ ಒಬ್ಬ ಮಗ ಹುಟ್ಟಿದ್ದಾನೆ. ಅವನಿಗೆ ವಜ್ರಾಂಗ ಅಂತ ಕರೀತಾ ಇದ್ದಾರೆ. ವಜ್ರಾಂಗ ಹುಟ್ಟಿದ್ದಾನೆ. ಅವನು ಭಾರೀ ಬಲಿಷ್ಠನಾಗಿದ್ದಾನೆ. ಅವನನ್ನು ನೋಡಿ ದಿತಿದೇವಿಗೆ ಸಂತೋಷ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಕೇಳ್ತಾನೆ. ಇಂದ್ರದೇವರು ನನ್ನ ಸೋದರನ್ನೆಲ್ಲ ನಾಶಪಡಿಸಿದ್ದಾರೆ, ಅದಕ್ಕೇನಾದರೂ ಮಾಡು ಅಂತ ದಿತಿದೇವಿ ಹೇಳಿದ್ದಾಳೆ. ಅವನು ಅಲ್ಲಿದ, ನಾನು ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ, ಹುಟ್ಟುತ್ತಾನೆ ಎಲ್ಲವನ್ನೂ ಕೂಡ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ನಾನು ಹಾಗೇನು ಮಾಡೋದಿಲ್ಲ, ತಪಸ್ಸನ್ನು ಮಾಡುತ್ತೇನೆ ಅಂತ ವಜ್ರಾಂಗ ತಪಸ್ಸಿಗೆ ಅಂತ ಹೋಗ್ತಾ ಇದ್ದಾನೆ. ತಪಸ್ಸಿಗೆ ಅಂತ ಹೋಗುವಾಗ ಬ್ರಹ್ಮದೇವರು ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವನ ತಪಸ್ಸಿನಿಂದ ಪ್ರೀತರಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾ, ಅವನಿಗೆ ಬ್ರಹ್ಮದೇವರೇ ಒಬ್ಬಳ ಕನ್ಯೆಯನ್ನು ಸೃಷ್ಟಿ ಮಾಡಿ ಆ ಕನ್ಯೆಯನ್ನು ಕೊಡ್ತಾ ಇದ್ದಾರೆ. ವರಾಂಗಿ ಅಂತ ಅವಳ ಹೆಸರು. ವರಾಂಗೀತಿ ಚ ನಾಮಾಸ್ಯಾಹ ಕೃತ್ವಾ ಯಾತಃ ಪಿತಾಮಹ ವಜ್ರಾಂಗೋಪಿ ತಯಾ ಸಾರ್ಧಂ ಜಗಾಮ ತಪಸೇವನಂ. ಆ ವರಾಂಗಿಯನ್ನು ಸ್ವೀಕರಿಸಿಕೊಂಡು ಇವನು ಹೋಗಿದ್ದಾನೆ. ಆ ವರಾಂಗಿಯೂ ಕೂಡ ತಪಸ್ಸಿನಲ್ಲಿ ಆಸಕ್ತಳಾಗಿದ್ದಾಳೆ. ಇವನು ವಜ್ರಾಂಗ, ಅವಳು ವರಾಂಗಿ, ಇಬ್ಬರೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ವಜ್ರಾಂಗನಿಗೆ ತಪಸ್ಸಿನಲ್ಲೇ ಭಾರಿ ಆಸಕ್ತಿ, ಯಾವಾಗಲೂ ತಪಸ್ಸನ್ನೇ ಮಾಡ್ತಾ ಇದ್ದಾನಂತೆ. ಈ ವರಾಂಗಿಯೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾಳೆ.
ಆದರೆ ತಪಸ್ಸನ್ನು ಮಾಡೋದಕ್ಕೆ ಇಂದ್ರದೇವರು ಮೇಲಿಂದ ಮೇಲೆ ತೊಂದರೆ ಕೊಡ್ತಾ ಇದ್ದಾರಂತೆ. ಇವನು ವಜ್ರಾಂಗ ಕೈ ಮೇಲೆ ಮಾಡಿ ತಪಸ್ಸನ್ನು ಮಾಡಿದ್ದಾನೆ, 1000 ವರ್ಷ ತಪಸ್ಸನ್ನು ಮಾಡಿದ್ದಾನೆ. ಅಷ್ಟೇ ಮತ್ತೆ 1000 ವರ್ಷ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿಂತು ತಪಸ್ಸನ್ನು ಮಾಡಿದ್ದಾನೆ, ಪಂಚಾಗ್ನಿಯ ಮಧ್ಯದಲ್ಲಿ ತಪಸ್ಸನ್ನು ಮಾಡಿದ್ದಾನೆ. ಇನ್ನು ಮತ್ತೆ 1000 ವರ್ಷ ಅವನು ಅಂತರ್ಜಲೆ ನೀರಿನೊಳಗೆ ನಿಂತು ತಪಸ್ಸನ್ನು ಮಾಡಿದ್ದಾನೆ. ಹೀಗೆ ತಪಸ್ಸನ್ನು ಮಾಡ್ತಾ ಇರುವಾಗ ಆ ವರಾಂಗಿ ಅವಳು ಆಶ್ರಮದಲ್ಲೇ ಇದ್ದು ಅವಳು ಆಶ್ರಮವನ್ನು ನೋಡಿಕೊಂಡು ಅವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ತಪಸ್ಸು ನಡೀತಾ ಇದೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ. ಏನು ಬೇಕು ಅಂತ ಕೇಳಿದ್ದಾರೆ. ನನಗೆ ಹೀಗೆ ತಪಸ್ಸನ್ನು ಮಾಡೋದಕ್ಕೆ ಅನುಗ್ರಹ ಮಾಡಿ ಅಂತ ಹಾಗೆ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಒಂದು ಬಾರಿ ಬಂದಿದ್ದಾನೆ. ಬಂದಾಗ ಆವಾಗ ಅವಳು ಬಹಳ ಕ್ಲೇಶವನ್ನು ಹೊಂದ್ತಾ ಇದ್ದಾಳೆ ವರಾಂಗಿ. ಅವಳನ್ನು ನೋಡಿ ಬೇಸರ ಆಯ್ತಂತೆ. ಯಾಕೆ ಏನಾಯ್ತು, ನಿನಗೆ ತೊಂದರೆ ಆಯಿತು ಅಂತ ಕೇಳ್ತಾ ಇದ್ದಾನೆ ವಜ್ರಾಂಗ. ಆವಾಗ ವರಾಂಗಿ ಹೇಳ್ತಾ ಇದ್ದಾಳೆ, ನಂಗೆ ತಪಸ್ಸು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಒಂದು ಕೋತಿ ಸಿಕ್ಕಾಬಿಟ್ಟು ನಂಗೆ ತೊಂದರೆ ಕೊಡ್ತಾ ಇರ್ತದೆ. ಯಾವಾಗಲೂ ಕೂಡ ಏನು ಓಡಿಸಿದರೂ ಕೂಡ ಅದು ಹೋಗೋದಿಲ್ಲ, ಯಾವಾಗಲೂ ಕೂಡ ತೊಂದರೆ ಕೊಡ್ತಾ ಇರ್ತದೆ ಅಂತ. ಅವನು ವಜ್ರಾಂಗ ವಿಚಾರ ಮಾಡಿ ನೋಡ್ತಾನೆ, ಇಂದ್ರದೇವರು ಕೋತಿಯ ರೂಪದಲ್ಲಿ ಬಂದಲ್ಲಿ ತೊಂದರೆಯನ್ನು ಕೊಡ್ತಾ ಇರ್ತಾರಂತೆ. ಅದಕ್ಕೆ ಅವನಿಗೆ ಸಿಟ್ಟು ಬರ್ತದೆ. ಅದಕ್ಕೆ ಅವನು ವಜ್ರಾಂಗ ಬ್ರಹ್ಮದೇವರ ಹತ್ರ ಒಂದು ವರವನ್ನು ಕೇಳಿಕೊಂಡಿದ್ದ. ನನಗೆ ಆಸುರ ಮನೋಭಾವನೆ ಬೇಡ, ನಾನು ಯಾವತ್ತಿಗೂ ಕೂಡ ತಪಸ್ಸಿನಲ್ಲೇ ಆಸಕ್ತನಾಗಿರಬೇಕಂತಹ ವರವನ್ನು ಕೊಡಿ ಅಂತ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದರು. ಯಾವಾಗ ಇವಳು ವ್ಯಥೆಯನ್ನು ಪಡ್ತಾ ಇದ್ದಾಳೆ, ನಾವು ಇಷ್ಟು ಸೌಮ್ಯ ಸ್ವಭಾವದವರಾಗಿದ್ದರೂ ಕೂಡ ಇವರು ನಮ್ಮನ್ನು ಪೀಡಿಸೋದನ್ನು ಬಿಡೋದಿಲ್ಲ ಅಂತ ಗಮನಿಸಿದಾಗ ಅವನು ಮತ್ತೆ ತಪಸ್ಸಿಗೆ ಅಂತ ಹೊರಟಿದ್ದಾನಂತೆ. ಬ್ರಹ್ಮದೇವರು ಮತ್ತೆ ಬಂದರು. ಅಲ್ಲ, ಈಗ ತಾನೇ ತಪಸ್ಸನ್ನು ಮಾಡಿ ಮುಗಿಸಿದ್ದು, ಮತ್ತೆ ತಪಸ್ಸನ್ನು ಮಾಡ್ತಾ ಇದ್ದು, ಏನು ಕಥೆ ಇದು ಅಂತ ಕೇಳ್ತಾರಂತ ಬ್ರಹ್ಮದೇವರು. ಇಲ್ಲ, ನಾನು ಮತ್ತೆ ತಪಸ್ಸು ಮಾಡಬೇಕಾಗಿದೆ. ಯಾಕೆ, ನನಗೆ ಹೀಗೆ ಇಂದ್ರ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಆದ್ದರಿಂದ ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ತಪಸ್ಸನ್ನು ಮಾಡುತ್ತೇನೆ. ತಪಸ್ಸನ್ನು ಯಾಕೆ ಮಾಡಿದ್ದೆ, ಮಾಡಿದ ತಪಸ್ಸೇ ಬೇಕಾದಷ್ಟಿದೆ, ನಿನಗೆ ಅಂತಹ ಒಂದು ಸಂತಾನ ಆಗಲಿ ಅಂತ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಬ್ರಹ್ಮದೇವರು ಅನುಗ್ರಹ ಮಾಡಿ ಅದೃಶ್ಯರಾಗಿ ಬಿಟ್ಟಿದ್ದಾರಂತೆ. ಆವಾಗ ಇವನು ವಜ್ರಾಂಗ ಬಂದಿದ್ದಾನೆ, ವರಾಂಗಿಯ ಜೊತೆಯಲ್ಲಿ ಅವನು ಇದ್ದಾನೆ. ಗರ್ಭಧಾರಣೆಯನ್ನು ಮಾಡಿದ್ದಾಳೆ ವರಾಂಗಿ. 1000 ವರ್ಷ ಗರ್ಭಧಾರಣೆಯನ್ನು ಮಾಡಿದ್ದಾಳಂತೆ. ಪ್ರಸವನೇ ಇಲ್ಲ, ಗರ್ಭಧಾರಣೆಯನ್ನು 1000 ವರ್ಷ ಗರ್ಭಧಾರಣೆಯನ್ನು ಮಾಡಿದ್ದಾಳಂತೆ. ಪೂರ್ಣಂ ವರ್ಷ ಸಹಸ್ರಂಚ ದಧಾರ ಉದರ ಏವಹಿ, ಹೊಟ್ಟೆಯಲ್ಲಿ ಧರಿಸಿದ್ದಾಳಂತೆ. 1000 ವರ್ಷ ಆದಮೇಲೆ ಜನನ ಆಗಿದೆ. ನಿನ್ನ ದುಃಖವನ್ನು ದಾಟಿಸ್ತಾನೆ ಅಂತ ಬ್ರಹ್ಮದೇವರು ಹೇಳಿದರು. ಹೀಗಾಗಿ ಅವನನ್ನು ತಾರಕ ಅಂತನೋ ಹೆಸರಿನಿಂದ ಕರೀತಾ ಇದ್ದಾರೆ. ತಾರಕಾಸುರ ಹುಟ್ಟಿದ್ದು ಹೀಗೆ, ವಜ್ರಾಂಗ ವರಾಂಗಿಯರಲ್ಲಿ ಹುಟ್ಟುತ್ತಾ ಇದ್ದಾನೆ. ಹುಟ್ಟುತ್ತಾ ಇದ್ದಂತೆ ಭಾರೀ ಪರಾಕ್ರಮ ಅವನಿಗೆ. ಅವನು ಕೂಡ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಹೋಗಿದ್ದಾನೆ. ಸಾಕಷ್ಟು ದೀರ್ಘ ತಪಸ್ಸನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ. ನಿನಗೇನು ಬೇಕು ವರ ಅಂತ ಕೇಳ್ತಾ ಇದ್ದಾರೆ. ಆವಾಗ ಅವನು ಹೇಳ್ತಾನೆ, ನನಗೆ ಸಾವೇ ಇರಬಾರದು, ಆ ರೀತಿಯಲ್ಲಿ ವರ ಕೊಡಿ ಅಂತ. ಬ್ರಹ್ಮದೇವರಂತಾರೆ, ಸಾವಿಲ್ಲ ಅಂತ ನಾವು ವರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಏನಾದರೂ ಕೇಳ್ಕೋ ಅಂತ. ಆವಾಗ ಅವನು ತಾರಕ ಹೇಳ್ತಾನೆ, 7 ದಿವಸದ ಮಗು ಅದು ನಾನು ಕೊಲ್ಲಬಹುದು, ಅದು ಬಿಟ್ಟರೆ ನನಗೆ ಬೇರೆಯವರಿಂದ ಸಾವು ಇರಬಾರದು. 7 ದಿವಸದ ಒಂದು ಮಗು ಯಾರಾದರೂ ಕೊಲ್ಲಿಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ನನಗೆ ಸಾವಿಲ್ಲ ಅಂತ ನಿಶ್ಚಯ ಮಾಡಿಕೊಂಡಿದ್ದಾನೆ ತಾರಕಾಸುರ. ಆ ರೀತಿಯಲ್ಲಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡು ಅವನು ದೇವತೆಗಳ ಲೋಕಕ್ಕೆ ಆಕ್ರಮಣವನ್ನು ಮಾಡಿದ್ದಾನೆ. ದೇವತೆಗಳನ್ನು ಗೆದ್ದಿದ್ದಾನೆ, ಎಲ್ಲ ಲೋಕಗಳನ್ನು ಕಬಳಿಸಿದ್ದಾನೆ. ದಿಕ್ಪಾಲಕರು ಎಲ್ಲರೂ ಕೂಡ ಅವನಿಗೆ ಸೇವಕರಾಗ್ತಾ ಇದ್ದಾರೆ. ಎಲ್ಲರೂ ಅವನ ಆಜ್ಞೆಯನ್ನು ಅನುಸರಿಸಿಕೊಂಡು ಇದ್ದಾರೆ. ಕೊನೆಗೆ ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಹೀಗೆ ತಾರಕಾಸುರ ತುಂಬ ಹಿಂಸೆಯನ್ನು ಮಾಡ್ತಾ ಇದ್ದಾನೆ, ಅವನಿಂದ ನಮಗೆ ಮೋಕ್ಷ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ
ತಾರಕಾಸುರನಿಗೆ 7 ದಿನಗಳ ಮಗುವಿನಿಂದ ಮರಣ ಬರಬೇಕು ಅಂತಿದೆ. ಆದ್ದರಿಂದ 7 ದಿನಗಳ ಮಗು ಅಂತಹ ಒಂದು ಪರಾಕ್ರಮಿಯಾದ ಮಗು ಆಗಬೇಕು. ಅದು ಯಾರಾಗಲಿಕ್ಕೆ ಸಾಧ್ಯ? ಅದಕ್ಕೆ ರುದ್ರದೇವರ ಸಂತಾನ ಅಂಥದ್ದಾಗತ್ತೆ. ಆ ಮಗು ಆ ತಾರಕಾಸುರನ ಸಂಹಾರವನ್ನು ಮಾಡತ್ತೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಸರಿ, ರುದ್ರದೇವರ ಮಗು ಆಗತ್ತೆ ಅಂದರೆ ರುದ್ರದೇವರ ಪತ್ನಿ ಯಾರಾಗಬೇಕು? ಅದಕ್ಕೆ ಪಾರ್ವತೀದೇವಿಯೇ ರುದ್ರದೇವರ ಪತ್ನಿ ಆಗಬೇಕು ಅಂತ ಅಷ್ಟು ಬ್ರಹ್ಮದೇವರು ಎಲ್ಲವನ್ನೂ ಕೂಡ ದೇವತೆಗಳಿಗೆ ಹೇಳಿದ್ದಾರೆ. ಇಂದ್ರದೇವರು ಕಾಮನಿಗೆ, ಮನ್ಮಥನಿಗೆ ಪ್ರಚೋದನೆಯನ್ನು ನೀಡುತ್ತಾ ಇದ್ದಾರೆ. ನೀನು ಹೋಗಿ ರುದ್ರದೇವರ ಮನಸ್ಸನ್ನು ವ್ಯಗ್ರಗೊಳಿಸು. ಯಾಕೆಂದರೆ ರುದ್ರದೇವರು ನಿರಂತರವಾಗಿ ತಪಸ್ಸಿನಲ್ಲಿದ್ದಾರಂತೆ. ಹಿಮಾಲಯನಿಗೆ ಮಗಳು ಹುಟ್ಟಿದ್ದಾಳೆ, ಚಿಕ್ಕ ಹುಡುಗಿಯಂತೆ. ಚಿಕ್ಕ ಹುಡುಗಿಯಾಗಿರುವಾಗ ನಾರದರೊಮ್ಮೆ ಬಂದಿದ್ದಾರಂತೆ. ಬಂದಾಗ ಹಿಮಾಲಯ ಕೇಳ್ತಾ ಇದ್ದಾನೆ ನಾರದರ ಹತ್ರ, ಸ್ವಾಮಿ ನಮ್ಮ ಮಗಳ ಬಗ್ಗೆ ಏನಾದರೂ ಹೇಳಿ ಒಂದು ಸ್ವಲ್ಪ ಅಂತ. ಆವಾಗ ನಾರದರು ಆ ಮಗಳ ಭವಿಷ್ಯವನ್ನು ಹೇಳಬೇಕು ಅಂತ ನೋಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಎಂಥ ಮಗಳು ನಿನಗೆ, ಎಂಥವಳಿದ್ದಾಳೆ. ನಿನ್ನ ಮಗಳಿಗೆ ಹುಡುಗ ನಜಾತೋಸ್ಯಾಃ ಪತಿರ್ಭದ್ರೇ ಲಕ್ಷಣೈಶ್ಚ ವಿವರ್ಜಿತ. ಏನು ನಿನ್ನ ಮಗಳಿಗೆ ಹುಡುಗ ಸಿಗೋದು ಸಾಧ್ಯ ಇದೆಯಾ ಅಂತ ಹೇಳಿದಂತೆ. ಅದಕ್ಕೆ ಹಿಮಾಲಯ ಕಂಗಾಲಾಗ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದೀರಾ? ನಾನು ಕನ್ಯಾದಾನ ಮಾಡಿದರೆ ನಾನು ನನ್ನ ಜೀವನವನ್ನು ಸಫಲ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಅಂಥದ್ದು ನನ್ನ ಮಗಳಿಗೆ ವರನೇ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಸೃಷ್ಟಿ ಆಗಬೇಕು ಅಂದರೆ ಕನ್ಯೆಯಿಂದ ಆಗಬೇಕು. ಕನ್ಯಾ ದಾನ ಮಾಡಿದರೆ ವಿವಾಹ ವಿಧಿಯಿಂದ ನಂತರದಲ್ಲಿ ಸಂತಾನ ವೃದ್ಧಿ ಆಗಬೇಕು. ಈ ಜಗತ್ತಿನ ಎಲ್ಲ ವ್ಯವಸ್ಥೆ ನಡೀತಾ ಇರೋದೇ ಸ್ತ್ರೀಯಿಂದ. ಸ್ತ್ರೀಯ ವಿರಹಿತ ಸೃಷ್ಟಿ ಜಂತೂನಾಂ ನೋಪಪದ್ಯತೆ ಸ್ತ್ರೀ ಜಾತಿಸ್ತು ಪ್ರಕೃತ್ತೇವ ಕೃಪಣ ದೈನ್ಯಭಾಷಿಣಿ. ಸ್ತ್ರೀಯರ ಸ್ವಭಾವ ಹೇಗೆ? ಯಾವಾಗಲೂ ಕೋಮಲ ಸ್ವಭಾವ, ಕೋಮಲವಾದಂತಹ ವರ್ತನೆ, ಮಾತುಗಳು ಕೋಮಲವಾಗಿರುತ್ತವೆ. ಶಾಸ್ತ್ರಾಲೋಚನ ಸಾಮರ್ಥ್ಯ ಮುಜ್ಜಿತಂತಾಸು ವೇಧಸ. ಬ್ರಹ್ಮದೇವರ ಸೃಷ್ಟಿಯಲ್ಲೇ ಒಂದು ವ್ಯವಸ್ಥೆ ಇದೆ. ಸ್ತ್ರೀಯರು ಈ ರೀತಿಯಲ್ಲಿ ಇರಬೇಕು, ಕೋಮಲ ಮೃದು ಸ್ವಭಾವದವರಾಗಿರಬೇಕು. ಅದೇ ರೀತಿಯಲ್ಲಿ ಮಕ್ಕಳನ್ನು ಪೋಷಣೆ ಮಾಡೋದಕ್ಕೆ ಬೇಕಾಗಿರುವಂತಹ ಹೃದಯವಂತಿಕೆ ಅವರಲ್ಲಿ, ಸ್ತ್ರೀಯರಲ್ಲಿ ಇರುತ್ತದೆ. ಆ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಶಾಸ್ತ್ರಗಳನ್ನು ನಿರಂತರವಾಗಿ ಗಾಢವಾಗಿ ಚಿಂತನೆ ಮಾಡುವಂತಹ ಒಂದು ಮನೋಭಾವ, ಆ ರೀತಿಯಾದಂತಹ ಜೀವನ ಕ್ರಮ ಅವರಲ್ಲಿರೋದಿಲ್ಲ. ಆ ರೀತಿಯಲ್ಲಿ ಬ್ರಹ್ಮದೇವರ ಸೃಷ್ಟಿ ಇದೆ. ನನ್ನ ಮಗಳು, ಅವಳಿಗೆ ಯೋಗ್ಯನಾದಂತಹ ವರ ಸಿಗಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡಬೇಕಳು ಅಂತ ಇಷ್ಟೆಲ್ಲ ಅವನು ಪರಿತಪಿಸ್ತಾ ಇದ್ದಾನೆ. ಆವಾಗ ನಾರದರು ಹೇಳ್ತಾರೆ, ನನ್ನ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ತಾ ಇಲ್ಲ, ನೀನು ಮಧ್ಯದಲ್ಲೇ ಮಾತಾಡ್ತಾ ಇದ್ದೀ, ಎಷ್ಟು ಎಲ್ಲ ಯಾಕೆ ಎಷ್ಟು ಮಾತಾಡ್ತಾ ಇದ್ದೆ, ಹೇಳ್ತೇನೆ ಕೇಳು.